ಬೆಲೆ ಏರಿಕೆಯಾಗಿದೆ. ಅಲ್ಲದೆ ಬೆಲೆ ಏರಿಕೆಯ ಬಿಸಿ ಹೋಟೆಲ್ ಉದ್ಯಮವನ್ನು ಬಿಟ್ಟಿಲ್ಲ. ಎಲ್ಲಾ ತರಹದ ತಿಂಡಿಯ ಬೆಲೆಯೂ ಏರಿದೆ. ಹೋಟೆಲ್ನಲ್ಲಿ ಏನನ್ನಾದರೂ ತಿನ್ನಬೇಕು ಅಂದ್ರೆ ಮತ್ತೊಮ್ಮೆ ಯೋಚಿಸಬೇಕಾದ ಸ್ಥಿತಿ ಜನಸಾಮಾನ್ಯರದ್ದು. ಬೆಲೆ ಏರಿಕೆಯ ಬಿಸಿ ಎಲ್ಲಾ ಕ್ಷೇತ್ರಗಳಿಗೂ ತಟ್ಟಿದೆ. ಬಸ್ ಪ್ರಯಾಣ ದರ ಏರಿಕೆ ಬಳಿಕ ಜನಸಾಮಾನ್ಯರಿಗೆ ಈಗ ಹೋಟೆಲ್ ತಿನಿಸುಗಳು ದುಬಾರಿಯಾಗಿವೆ. ಇವತ್ತು ಡೀಸೆಲ್ ಮತ್ತು ಗ್ಯಾಸಿನ ಬೆಲೆ ಏನು ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದೆ, ಹೋಟೆಲ್ ಉದ್ಯಮದ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಇವತ್ತು ಬೆಲೆಯನ್ನು ಜಾಸ್ತಿ ಮಾಡೋ ನಿಟ್ಟಿನಲ್ಲಿ ನಮಗೆ ಅನಿವಾರ್ಯ ಆಗಿದೆ, ಮಾಡಲೇಬೇಕಾಗಿದೆ. ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಬೆಲೆಯಿಂದ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಎಲ್ಲ ಕಡೆ ಶಾರ್ಟೇಜ್ ಇದೆ. ಇಲ್ದಿದ್ರೆ ಶಾರ್ಟೇಜ್ ಇಲ್ಲದೆ ಹೋರ್ಡಿಂಗ್ ಟ್ರೇಡರ್ಸ್ ಜಾಸ್ತಿ ದುಡ್ಡು ತಗೊಳ್ಬೇಕಂದ್ರೆ ಇದು ಸುಮ್ಮನೆ ಕಾಸ್ಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಬಡವರಿಗೆ ಇದೆಲ್ಲ ಸಸ್ಟೇನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಮಸಾಲಾ ದೋಸೆ, ಇಡ್ಲಿ, ರವಾ, ವಡೆಯಂತಹ ರುಚಿ ರುಚಿ ತಿಂಡಿಯನ್ನು ಹೋಟೆಲ್ಗಳಿಗೆ ಹೋಗಿ ತಿನ್ನುತ್ತಿದ್ದ ತಿಂಡಿ ಪ್ರಿಯರು ನಿರಾಶೆಗೊಂಡಿದ್ದಾರೆ. ಕಡಿಮೆ ಬೆಲೆಯ ಅನ್ನ ಸಾಂಬಾರ್ ತಿನ್ನುತ್ತಿದ್ದ ಮಧ್ಯಮ ವರ್ಗದವರು ಬೆಲೆ ಏರಿಕೆಯಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಬೆಂಗಳೂರಿನಿಂದ ಅಂಚನ್ ಗೀತಾ, ಸಮಯ ನ್ಯೂಸ್.